ಗೈಸ್, ನಿಮಗೆ ಕಾಂಟೂರ್ ಮಾಡಲು ಕಷ್ಟವಾಗುತ್ತಿದೆಯಾ? ಬ್ಲಷ್ ಯಾವ ಫೇಸ್ ಶೇಪಿಗೆ ಯಾವ ರೀತಿ ಬ್ಲಷ್ ಅನ್ನ ಹಾಕಬೇಕಂತ ಗೊತ್ತಾಗ್ತಾ ಇಲ್ವಾ? ಲಿಪ್ಸ್ಟಿಕ್ ಕಲರ್ ಶೇಡ್ ಯಾವ ರೀತಿ ಚೂಸ್ ಮಾಡೋದಂತ ಗೊತ್ತಾಗ್ತಾ ಇಲ್ವಾ? ಹಾಗಿದ್ರೆ ಇಂದಿನ ಕ್ಲಾಸ್ ನಲ್ಲಿ ಡಿಟೇಲ್ ಆಗಿ ತಿಳಿಯೋಣ. ಈ ಕಾಂಟೂರ್ ಅನ್ನ ಯಾಕೆ ಮಾಡ್ಬೇಕಂತಂದ್ರ ಫೇಸ್ ದ ಕೆಲವು ಭಾಗಗಳಿಗೆ ಶಾಡೋಗಳನ್ನ ನೀಡುವುದರ ಮೂಲಕ ಡಿಫೈನ್ ಆಗಿ ತೋರ್ಸಾಕ ಸಾಧ್ಯ ಆಗ್ತೈತಿ. ಅದಕ್ಕೆ ನಾವು ಕಾಂಟೂರ್ ಅನ್ನ ಯೂಸ್ ಮಾಡ್ತೀವಿ. ಫೋಟೋ ಮತ್ತು ವಿಡಿಯೋಗಳಲ್ಲಿ ಹೆಚ್ಚು ಶಾರ್ಪ್ ಆಗಿ ಮತ್ತು ಪ್ರೊಫೆಷನಲ್ ಆಗಿ ಫೇಸ್ ಅನ್ನು ತೋರಿಸಲು ಕಾಂಟೂರ್ ಗಳನ್ನ ನಾವು ಉಪಯೋಗಿಸ್ಕೋತು. ಕಾಂಟೂರ್ ಅನ್ನ ಎಲ್ಲೆಲ್ಲಿ ಮಾಡ್ಬೇಕಂತಂದ್ರ ಅವ್ರವ್ರ ಸ್ಕಿನ್ ಗಳ ಸೇಪ್ ಗಳಿಗೆ ಅನುಸಾರವಾಗಿ ಯಾರ್ದು ರೌಂಡ್ ಸೇಪ್ ಅದ ಅವ್ರಿಗೆ ಕಾಂಟೂರ್ ಗಳ ಪ್ಲೇಸ್ ಬೇರೆ ಕಡೆ ಆಗ್ತತಿ. ಯಾರ್ದು ಓವಲ್ ಸೇಪ್ ಅದಲ್ಲ ಅವ್ರದ ಕಾಂಟೂರ್ ಗಳ ಸ್ಪೇಸ್ ಬೇರೆ ಕಡೆ ಆಗ್ತತಿ. ಹಂಗ ಹಾರ್ಟ್ ಸೇಪು, ಸ್ಕ್ವೇರ್ ಸೇಪು, ರೌಂಡ್ ಸೇಪು ಇವೆಲ್ಲ ಫೇಸ್ ಸೇಪ್ ಗಳ ಅನುಸಾರವಾಗಿ ನಾವು ಕಾಂಟೂರ್ ಗಳನ್ನ ಮಾಡಬೇಕಾಗ್ತತಿ ಗೈಸ್. ಇವುಗಳ ಡೀಟೇಲ್ ಆಗಿ ನಿಮ್ಗೆ ನಾಲೆಜ್ ಬೇಕಂತಂದ್ರ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ. ಸಪ್ರೇಟ್ ಆಗಿ ನಾವು ವಿಡಿಯೋ ಮಾಡಿ ಹಾಕ್ತೇನೆ ಯಾವ್ಯಾವ ಫೇಸ್ ಶೇಪ್ ಗಳಿಗೆ ಯಾವ್ಯಾವ ರೀತಿ ಕಾಂಟೂರ್ ಗಳನ್ನ ಮಾಡ್ಬೇಕಂತ ಹೇಳಿ. ನನ್ನ ಫೇಸ್ ನನ್ನ ಸ್ಕಿನ್ ಟೋನ್ ಕಿಂತನೂ 1 or 2 ಶೇಡ್ ಡಾರ್ಕ್ ಶೇಡ್ ತಗೊಂಡು ನಾನು ಕಾಂಟೂರ್ ಅನ್ನ ಮಾಡ್ಕೋತೇನು. ಈ ರೀತಿಯಾಗಿ ಕಾಂಟೂರ್ ಅನ್ನ ಇದೇ ನಮ್ಮ ಎಲುಬದಲ್ಲ, ಈ ಎಲುಬದ ಕೆಳಭಾಗದಲ್ಲಿ ಅದಕ್ಕೆ ಹತ್ತಿನ ಕೆಳಭಾಗದಲ್ಲಿ ನಾವು ಕಾಂಟೂರ್ ಅನ್ನ ಮಾಡಬೇಕಾಗ್ತದ. ಈ ರೀತಿ ಮತ್ತು ಇಲ್ಲಿ ಫೋರೆಡ್ ಬ್ರಾಡ್ ಇರುವುದರಿಂದ ಇಲ್ಲೂ ಕೂಡ ನಾನು ಫೇಸ್ ಅನ್ನ ಕಟ್ ಮಾಡ್ತೇನೆ. ಇಲ್ಲೂ ಕೂಡ ಕಾಂಟೂರ್ ಅನ್ನ ಮಾಡಬೇಕಾಗಿದೆ. ನಮಗೆ ಸ್ವಲ್ಪ ಸ್ಕ್ವೇರ್ ಫೇಸ್ ಇರುವುದರಿಂದ ಈ ಜಾ ಲೈನ್ ಅಲ್ಲೂ ಕೂಡ ನಾನು ಕಾಂಟೂರ್ ಅನ್ನ ಮಾಡ್ತೇನೆ. ಇದರಿಂದ ಯೋಚಿಸ್ಬೇಕು. ಇದನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಈ ಕಾಂಟೂರ್ ಮಾಡೋದ್ನಾಗ ಇನ್ನೊಂದು ನಾವು ಕೆಲವೊಂದು ವಿಷಯಗಳನ್ನ ನೆನಪಿನಾಗ ಇಟ್ಕೋಬೇಕು. ತುಂಬಾ ಡಾರ್ಕ್ ಶೇಡ್ ಅನ್ನ ಚೂಸ್ ಮಾಡಬಾರ್ದು. ಸ್ಕಿನ್ ಶೇಡ್ ಕಿಂತನೂ 2 ಶೇಡ್ ಡಾರ್ಕೆಸ್ಟ್ ಶೇಡ್ ಅನ್ನ ತಗೊಂಡ್ರೆ ಸಾಕು. ಮತ್ತೆ ಕಾಂಟೂರ್ ಮಾಡಿಕ ಪ್ರಾಡಕ್ಟ್ ಕ್ವಾಂಟಿಟಿಯನ್ನ ತಗೋಬಾರ್ದು. ಜಸ್ಟ್ ನೀಟಾಗಿ ಬ್ಲೆಂಡ್ ಮಾಡಬೇಕು. ಇಂತಹ ಪ್ರೊಫೆಷನಲ್ ಮೇಕಪ್ ಕ್ಲಾಸ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ನೋಟ್ಸ್ ಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.